ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಯಾಕ್ರಾದ ಈಸೆ ಹೇಳ್ದಂಗೆ ಹಂಗೆ ಹೋಯ್ತಿದ್ಯಾ? ಅದು ಅತ್ತೆ ಯಾವಾಗಲೂ ಹಿಂಗೆ ಆಯ್ತದೆ ಅಲ್ವೇ? ನೀನು ಏನೋ ಹೇಳಕ್ಕೆ ಬರೋದು, ನಾನು ಹಿಂಗೆ ಕೆಲ್ಸದಾಗ ಮುಳುಗಿರೋದು. ಬಂದಿದ್ಯಾ ಈಸೆ ಏನು ಅಂತ ಹೇಳ್ಬಿಟ್ಟು ಕುಂತ್ಕ. ಈಗ ಏನು ಮಾಡಿದ್ಲು ಸ್ನೇಹ? ಯಾಕತ್ತೆ ನಾನು ಯಾವಾಗಲೂ ಸ್ನೇಹನ ಮೇಲೆ ಚಾಡಿ ಹೇಳ್ತೀನಿ ಅಂತಾನೆ. ಅಯ್ಯಯ್ಯೋ ಹಂಗಲ್ಲವ, ಅವಳ ಜವಾಬ್ದಾರಿ ನಾನು ಹಿಂಗೆ ವಹಿಸಿದ್ದಲ್ಲ, ಅದಕ್ಕೆ ಏನಾಯ್ತು ಅಂತ ಕೇಳಿದೆ ಆಟೆ. ಅತ್ತೆ ವಿಷಯ ಸ್ನೇಹಂದಲ್ಲ, ನಂಜಮ್ಮ ಅವ್ರದ್ದು. ನಂಜಮ್ಮ ಅವರು ನನಗೆ ಕಾಲ್ ಮಾಡಿದರು. ನಿನಗೆ ಫೋನ್ ಮಾಡಿದ್ಲಾ? ಯೋನಂತೆ ನಿಂತವ ಯೋನಂತೆ ಅವಳು ಪಾರುಪತ್ಯ. ಅದೇ ಅತ್ತೆ ವಸು ಸೀಮಂತದ ಬಗ್ಗೆ. ವಾ, ಕರಿಯಾಗಿ ಫೋನ್ ಮಾಡಿದ್ಲಾ? ಯಾವತ್ತಂತೆ? ಇಲ್ಲ ಅತ್ತೆ, ವಸು ಸೀಮಂತನ ನಂಜಮ್ಮ ಅವ್ರ ಮನೇಲಿ ಇಟ್ಕೊಂಡ್ರೆ ಈಸಿಯ ಏಳಕ್ಕೆ ಅಂತಾನೆ ಬಂದಾಗ ಹಿಂದೆ ಮುಂದೆ ಯಾಕೆ ನೋಡ್ತೀಯ? ಅದೇನು ಅಂತ ಸರಿಯಾಗಿ ಹೇಳು. ಅದು ಅತ್ತೆ, ನಂಜಮ್ಮ ಅವ್ರ ಮನೇಲಿ ವಸು ಸೀಮಂತ ಇಟ್ಕೊಂಡ್ರೆ ನೀವು ಅವ್ರ ಮನೆಗೆ ಹೋಗ್ಬೇಕಲ್ಲ. ಮಗ್ಳು ಸೀಮಂತ ಅಂದ್ಮ್ಯಾಕೆ ಹೋಗ್ಲೇಬೇಕಲ್ವೇ? ಬೇಡ ಅತ್ತೆ, ನೀವು ಹೋಗ್ಬೇಡಿ. ನಂಜಮ್ಮ ಅವ್ರ ಮನೆಗೆ ನೀವು ಕಾಲಿಟ್ರೆ ನೀವು ಸೋತಂಗೆ ಲೆಕ್ಕ. ಬಂಗಾರಮ್ಮ ಸೋಲೋದನ್ನ ನಾನು ನೋಡಬೇಕು ಅಂತ ನಂಜಮ್ಮ ಹೇಳ್ತಾ ಇದ್ರು. ಅಕಸ್ಮಾತ್ ನೀವೇನಾದರೂ ನಂಜಮ್ಮ ಅವ್ರ ಮನೆಗೆ ಹೋಗ್ಲಿಲ್ಲ ಅಂದರೆ ವಸು ಹತ್ರ ಫೋನ್ ಮಾಡಿಸಿ ಎಮೋಷ್ನಲ್ ಆಗಿ ಬ್ಲ್ಯಾಕ್ ಮೇಲ್ ಮಾಡಿಸ್ತೀನಿ ಅಂತಲೂ ಹೇಳ್ತಿದ್ರು. ನೀವೇನೇ ಹೇಳಿ ಅತ್ತೆ, ನಂಜಮ್ಮ ಅವ್ರ ಬುದ್ಧಿ ಒಂಚೂರು ಸರಿ ಇಲ್ಲ. ಅಲ್ಲ ಅತ್ತೆ, ಇರೋ ಒಬ್ಬಳ ಮಗಳನ್ನೇ ದಾಳವಾಗಿ ಬಳಸ್ಕೊಂಡು ಮಗಳಿಂದಾನೇ ನಿಮಗೆ ಅವಮಾನ ಆಗೋ ಹಾಗೆ ಪ್ಲ್ಯಾನ್ ಮಾಡ್ತಿದ್ದಾರೆ. ನೀವು ಯಾವುದೇ ಕಾರಣಕ್ಕೂ ವಸು ಸೀಮಂತಕ್ಕೆ ಬರ್ತೀನಿ ಅಂತಲೂ ಒಪ್ಕೋಬೇಡಿ. ಆ ನಂಜಮ್ಮ ನೀವು ಸೋಲೋದನ್ನೇ ಕಾಯ್ತಾ ಇದ್ದಾರೆ. ಬಸ್ಸು ಫೋನ್ ಮಾಡ್ತಾವಳೆ. ಆಹಾ, ಏನು ಟೈಮಿಂಗ್ ಬಸ್ಸು ನಿಂದು? ಹೇಳವ ಬಸ್ಸು. ಅವ್ವ ಏನು ಮಾಡ್ತಿದ್ಯಾ? ಅಪ್ಪಯ್ಯ ಏನು ಮಾಡ್ತಿದ್ದಾರೆ? ನಾನು ಲೆಕ್ಕದ ಪುಸ್ತಕ ನೋಡ್ತಾ ಇದ್ದೆ. ಅಪ್ಪಯ್ಯ ತೋಟದ ಕಡೆ ಹೋಗೋರೆ. ಇವನ್ ಕೂಸೆ. ಅದು ನಮ್ಮ ಅತ್ತೆ ಹತ್ರ ನನ್ನ ಸೀಮಂತದ ಬಗ್ಗೆ ನೀವು ಸ್ನೇಹ ಮಾತಾಡಿದ್ರಲ್ಲ, 500 ಡೇಟ್ ಹೇಳಿದ್ದಾರೆ. ವಾ, ಹೌದಾ? ಸೀಮಂತ ಎಲ್ಲಿ ಮಾಡಬೇಕು ಅನ್ಕೊಂಡಿದ್ದಾರೆ? ಮನೇಲಿ ಅವ್ವ. ಸರಿ, ಒಳ್ಳೇದಾಗಲಿ. ಸೀಮಂತ ಸಂದಕ್ಕಾಗಲಿ. ಚೆನ್ನಾಗಾಗ್ಲಿ ಅಂದರೆ ನೀನು ಬರಲ್ವಾ? ಇಲ್ಲವಾ, ಆ ನಂಜವನ್ ಮನೆಗೆ ನಾನು ಬರಾಕಿಲ್ಲ. ಅವ್ವ ನೀನು ಬರಲ್ಲ ಅಂದರೆ ನಾನು ಸೀಮಂತ ಮಾಡ್ಕೊಳ್ಳಲ್ಲ. ಹಂಗೆಲ್ಲ ಅನ್ಬಾರ್ದವ. ನಿಮ್ಮ ಅತ್ತೆ ಮನೆಯಾಗೆ ಸೀಮಂತ ಮಾಡಿ ಕಳಿಸ್ತಾರಲ್ಲ, ನೀನು ಇಲ್ಲಿಗೆ ಬಂದ್ಮ್ಯಾಕೆ ಮಗಳು ಮನೆಗೆ ಬಂದವಳೆ ಅಂತ ಜೋರಾಗಿ ಹಬ್ಬ ಮಾಡು, ಸರಿನೇ? ಅದು ಬೇರೆ ವಿಷಯ. ನನ್ನ ಸೀಮಂತದಲ್ಲಿ ನನ್ನ ಅವ್ವನೇ ಬಂದು ಹರಿಸಿ ಆಶೀರ್ವಾದ ಮಾಡಿಲ್ಲ ಅಂದರೆ ನನಗೆ ಯಾಕೆ ಬೇಕು ಸೀಮಂತ? ಬೇಡ ಬಿಡು, ನಾನು ಅತ್ತೆ ಹತ್ರ ಈಗಲೇ ಮಾತಾಡ್ತೀನಿ. ಅಯ್ಯೋ ಹಂಗಲ್ಲ ಕೂಸೆ. ನೀನು ಬಂದಿಲ್ಲ ಅಂದರೆ ನನಗೆ ಇದು ಯಾವುದೂ ಬೇಡ. ಸರಿ, ಬರ್ತೀನಿ. ಆದರೆ ಸೀಮಂತ ನಂಜವನ್ ಮನೆಯಾಗೆ ನಡಿಬಾರ್ದು. ಚೌಲ್ಟ್ರಿನಾಗೆ ನಾವು ಸೀಮಂತ ಮಾಡ್ತೀವಿ. ಎಲ್ರೂ ಅಲ್ಲಿಗೆ ಕರೆದ್ರಾಯ್ತು. ಅವ್ವ ಅದು ಯಾಕವ್ವ, ಏನಾಯ್ತು? ಅವ್ವ ಚಂದು ಜಾಸ್ತಿ ಜನ ಆಗ್ತಾರೆ, ಮನೇಲಿ ಬೇಡ ಹಾಲಲ್ಲೇ ಇಟ್ಕೊಳ್ಳೋಣ ಅಂತ ಹೇಳಿದ್ರು. ಈ ಮನೇಲಿ ಶುಭ ಕಾರ್ಯ ಇದೇ ಆಗ್ತಿರೋದು. ಸೀಮಂತ
ಶ್ರೀಮಂತನ ಮನೇಲೇ ಇಟ್ಕೊಳ್ಳೋಣ ಅಂತ ಹೇಳ್ತಿದ್ದಾರೆ. ಇದಕ್ಕೆ ಚಂದ್ರು ಮತ್ತೆ ಪಲ್ಲವಿ ಇಬ್ರು ಒಪ್ಕೊಂಡಿದ್ದಾರೆ ಅವ್ವ. ಸರಿ ಹಂಗಾರೆ ಮನೆಯಾಗೆ ಸೀಮಂತ ಮಾಡಿ. ಅವ್ವ ನೀನು ಬರಲ್ವಾ? ನನ್ನ ಚಿಂತೆ ಬಿಡವ, ಜೀವನ ಒಂದು ಆಗ್ತೈತೆ. ಸರಿ, ನಾನು ಫೋನ್ ಮಾಡುತ್ತೇನೆ. ಅವ್ವ ಅದಕ್ಕೆ ಬರ್ತಾರೆ ಅಂತೀಯ ನಂಜವ್ವ? ಮಗಳ ಕಣ್ಣೀರು ಅವನೇ ಎಳ್ಕೊಂಡು ಬಂದೇ ಬರ್ತದೆ. ಮಿಸ್ ಅಲ್ಲ, ಯಾಕೆ ಹಿಂಗೆ ಹೋಗ್ತಿದ್ದೀರಾ? ನಾನೇನು ಹೇಳ್ದೆ ಹೋಗ್ತಿದ್ದೀನಲ್ಲ ಅಂತ ಖುಷಿ ಪಡಿ. ನಾನೇನು ಮಾಡಿದೆ ಮಿಸ್ಸು? ಅಲ್ಲ ಶ್ರೀ, ಅಲ್ಲಿ ಅಕ್ಕನ ಕಾರ್ಯ ನಡೀತಿದೆ. ನಾವೆಷ್ಟು ನೋವಲ್ಲಿದ್ದೀವಿ ಅಂತ ಅವಳು ಗೊತ್ತಿದ್ರು ಆ ರಾಜಿ ಬಾಯಿಗೆ ಬಂದಂಗೆ ಮಾತಾಡ್ತಿದ್ಲು. ನಾನು ಅವಳನ್ನ ತಡೆಯೋಕೆ ಅಂತ ಹೋದ್ರೆ ನೀವ್ಯಾಕೆ ನನ್ನ ತಡೆದ್ರಿ? ಓ ಆಟೇನಾ ಮಿಸ್ಸು? ಕೊಚ್ಚೆ ಸವಸ ನಮ್ಗೆ ಹಾಕ್ಬೇಕು ಹೇಳಿ. ಹೌದಾ? ನಿಮ್ಮನೆಯವ್ರಿಗೆ ಮಾತ್ರ ಯಾರಾದ್ರೂ ತೊಂದರೆ ಕೊಟ್ರೆ ನೀವು ಸರಿಯಾಗಿ ಬಾರಿಸ್ತೀರಾ? ಆ ಅವಕಾಶ ನನಗಿಲ್ವಾ? ಅಂದ್ರೆ ನಾನು ಮಿಸಸ್ ಶ್ರೀಕಂಠೇಶ್ವರ ಅನ್ನೋದನ್ನ ಆ ರಾಜಿಗೆ ತೋರಿಸ್ಬೇಕು ಅಂತ ಕಾಯ್ತಿದ್ದೆ, ಆದ್ರೆ ನೀವೇ ಬಿಡ್ಲಿಲ್ಲ. ಓ ಇದ್ದ ಇಸ್ಯಾ? ಸರಿ, ಹಂಗಾದ್ರೆ ಏನ್ ಬೇಕಂತ ಸಮಯ ಬಂದ್ರೆ ಮಿಸ್ಟರ್ ಶ್ರೀಕಂಠೇಶ್ವರ ಯಾಕೆ ಬಡ್ಡಿ ಬಂಗಾರಮ್ಮನ್ನೇ ದರ್ಶನ ಮಾಡಿಸ್ಬಿಡಿ. ಒಂದ್ ನಿಮಿಷ ಮಿಸ್, ನೀವೇನಾದ್ರೂ ಮಾತಾಡೋದಿದ್ರೆ ಇಲ್ಲೇ ಮಾತಾಡ್ಬಿಡಮ್ಮ. ಇಲ್ಲಿ ಯಾಕೆ? ಒಳಗ್ ಬನ್ನಿ, ಒಳಗೆ ಮಾತಾಡೋಣ. ಅಯ್ಯೋ, ನಾನ್ ನಿಂತ ಮಾತಾಡ್ದೆ ಅವ್ವ ನೋಡ್ಬಿಟ್ರೆ ನನ್ ಚಾವಟಿನೇ ಗಟ್ಟಿ. ಅಂದ್ರೆ ಏನ್ ನಿಮ್ ಮಾತಿನ ಅರ್ಥ? ನಮ್ಮತ್ತೆ ನಿಮ್ಮತ್ತೆ ಹೊಸಿ 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 ಜಾಸ್ತಿನೇ ಆಡ್ತವ್ರೆ. ಏನಂದ್ರೆ ನನ್ ಮುಂದೆನೆ ನನ್ನ ಅತ್ತೆ ಬಗ್ಗೆ ಹೀಗೆ ಹೇಳ್ತೀರಾ? ಅದ್ರ ಏನೈತೆ ಹೇಳ್ತೀನಿ ನೋಡಿ. ಈಗ ನೋಡಿ, ಇನ್ಮ್ಯಾಕೆ ಯಾರು ಹಂಗೆ ಕೆಲಸ ಹೇಳ್ಬಾರ್ದು. ಅವಳು ಕೋಣೆ ತವ ಯಾರು ಸುಳಿಲುಬಾರ್ದು, ಅವಳ ತವ ಯಾರು ಮಾತಾಡ್ಲೂಬಾರ್ದು. ಹೆಂಗದೆ? ಅಯ್ಯೋ ಅಯ್ಯೋ, ನಮ್ಮತ್ತೆನೆ ಆಡ್ಕೋತೀರಾ? ಮಾಡ್ತೀನಿ ರೀ ನಿಮ್ಗೆ. ಈಗ್ಲೇ ಹೋಗಿ ಅತ್ತೆಗೆ ಹೇಳ್ತೀನಿ. ಅಯ್ಯೋ ಮಿಸ್ಸು, ಅತ್ತೆ ಮಿಸ್ಸು ಬೇಡ ಮಿಸ್ಸು, ಅತ್ತೆ ಮಿಸ್ಸು ಮಿಸ್ಸು ಅತ್ತೆ, ನಾನ್ ಹೇಳೇ ಹೇಳ್ತೀನಿ. ಮಿಸ್ಸು ಬೇಡ ಮಿಸ್ಸು. ಅತ್ತೆ ಮಿಸ್ಸು ನಾನು ತಮಾಷೆ ಮಾಡಿದ್ದು. ಇಲ್ಲ ಶ್ರೀ, ನಾನು ಇವತ್ತು ಅತ್ತೆಗೆ ಹೇಳೇ ಹೇಳ್ತೀನಿ. ಅತ್ತೆ, ನಿಮ್ ಮಗ ಶ್ರೀಗೆ ಏನ್ ಮಾಡಿದ್ರು ಗೊತ್ತಾ? ಡಿಟ್ಟೋ ನಿಮ್ ತರನೇ ಮಿಮಿಕ್ರಿ ಮಾಡಿ ನಿಮ್ನ ಆಡ್ಕೋತಿದ್ರು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.